ಹರೇ ಕೃಷ್ಣ ಜೈ ಶ್ರೀರಾಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ರಕ್ಷಾಬಂಧನದ ಬಗ್ಗೆ ಒಂದೆರಡು ಮಾಹಿತಿ ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ರಕ್ಷಾಬಂಧನದ ಮೊದಲ ಕುರು ಸಿಗೋದು ಎಲ್ಲಪ್ಪ ಅಂದರೆ ಮಹಾಭಾರತದಲ್ಲಿ. ಶಿಶುಪಾಲನು ಪಾಂಡವರ ರಾಜಸೂಯ ಸಂದರ್ಭದಲ್ಲಿ ಕೃಷ್ಣನಿಗೆ ಕೀಳು ಮಟ್ಟದ ಭಾಷೆಯಲ್ಲಿ ಮೂದಲಿಸ್ತಾ ಇರ್ತಾನೆ. ಅವನಿಗೆ ಅಗ್ರಸ್ಥಾನ ಅಂತ. ಕೃಷ್ಣನು ಅವನ 100 ತಪ್ಪುಗಳನ್ನು ಕ್ಷಮಿಸಿ 101ನೇ ತಪ್ಪಿಗೆ ಕೃಷ್ಣ ಸುದರ್ಶನ ಚಕ್ರವು ಶಿಶುಪಾಲನನ್ನು ಸಂಹರಿಸಿ ಬರುತ್ತದೆ. ಅದು ಹೋಗಿ ಬರುವ ವೇಗಕ್ಕೆ ಕೃಷ್ಣನ ಬೆರಳಿನಲ್ಲಿ ಸ್ವಲ್ಪ ಗಾಯವಾಗುತ್ತೆ. ಇದನ್ನು ಗಮನಿಸಿದ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಕತ್ತರಿಸಿ ಕೃಷ್ಣನಿಗೆ ಕೈಗೆ ಕಟ್ಟುತ್ತಾಳೆ. ನಂತರ ಕೃಷ್ಣನು ದ್ರೌಪದಿಯ ಕಷ್ಟದ ಸಂದರ್ಭದಲ್ಲಿ ಅಂದರೆ ವಸ್ತ್ರಾಪರಣದ ಸಂದರ್ಭದಲ್ಲಿ ಕೃಷ್ಣ ದ್ರೌಪದಿಗೆ ಅಕ್ಷಯ ಸ್ಥಿರೆಯನ್ನು ದಯಪಾಲಿಸುತ್ತಾನೆ. ಇದುವೇ ಕೃಷ್ಣನ ಪ್ರೀತಿ ಮತ್ತು ಅಣ್ಣನ ಪ್ರೀತಿ. ನಂತರ ಏನಾಗುತ್ತೆ ಅಂದರೆ ಮಹಮ್ಮದೀಯರು ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ. ಮೊದಲಿಗೆ ಅವರು ಏನು ಮಾಡ್ತಾರೆ ಅಂದರೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಅಪಹರಿಸುತ್ತಾರೆ. ತದನಂತರ ಇಲ್ಲಿಯ ಸ್ತ್ರೀಯರ ಅತ್ಯಾಚಾರ, ಮಾನಭಂಗ ಮಾಡ್ತಾರೆ. ಇಂಥ ಪ್ರಕರಣಗಳು ನಡೀತಾ ಇರ್ತವೆ. ಇದನ್ನು ಮನಗಂಡ ನಮ್ಮ ಹಿಂದೂ ಸ್ತ್ರೀಯರು ಎಚ್ಚೆತ್ತುಕೊಂಡು ಏನು ಮಾಡ್ತಾರೆ ಅಂದರೆ ಅಲ್ಲಿನ ಪ್ರಖ್ಯಾತ ಜಗಜೆಟ್ಟಿ ಮಲ್ಲರಿಗೆ ಹೋಗಿ ರಾಖಿಯನ್ನು ಕಟ್ಟಿ ನಮ್ಮ ರಕ್ಷಣೆಯ ಭಾರ ನಿಮ್ಮದು ಎಂದು ಹೇಳುತ್ತಿದ್ದರು. ಆ ಸಂದರ್ಭದಲ್ಲಿ ಜಗಜೆಟ್ಟಿ ಮಲ್ಲರು ಅಂಥ ಸ್ತ್ರೀಯರಿಗೆ ತೊಂದರೆ ನೀಡಿದರೆ ಅವರನ್ನು ಕೊಲ್ಲುತ್ತಿದ್ದರು. ಸ್ತ್ರೀಯರ ಮಾನವನ್ನು ರಕ್ಷಿಸುತ್ತಿದ್ದರು. ಇದೇ ನಂತರದ ಪೀಳಿಗೆಯಲ್ಲಿ ರಕ್ಷಾಬಂಧನ ಅಂದರೆ ತಂಗಿಯು ಅಕ್ಕಂದಿರು ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಿ ತಮ್ಮ ರಕ್ಷಣೆಯನ್ನು ಕೇಳುತ್ತಿದ್ದರು. ಅಣ್ಣ ನಾನಿದ್ದೇನೆ ಎಂದರೆ ಸಾಕು ಎಂಥ ಸಂದರ್ಭವನ್ನು ಎದುರಿಸುವ ಸ್ತ್ರೀಯರು ನಮ್ಮಲ್ಲಿದ್ದಾರೆ. ಇಂಥ ಅಭೂತಪೂರ್ವ ರಕ್ಷಾಬಂಧನ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇಂಥ ಹಲವಾರು ಹಬ್ಬಗಳು ನಾವು ನಮ್ಮ ಸನಾತನ ಧರ್ಮದಲ್ಲಿ ಕಾಣಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಹರೇ ಕೃಷ್ಣ ಜೈ ಶ್ರೀರಾಮ್.